ನಮಸ್ಕಾರ. ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದಾಗ ನಮ್ಗೊಂದು ಅಚ್ಚರಿಯ ವಿಷಯ ಎದುರಾಗುತ್ತೆ. ಅದೇನಪ್ಪಾ ಅಂದ್ರೆ, ಕತ್ತಿಗುರಾಣಿಗಳಿಲ್ದೆ, ಒಂದು ಹನಿ ರಕ್ತವೂ ಹರಿಯದೆ ಒಂದು ಇಡೀ ಸಂಸ್ಕೃತಿ ಅರ್ಧ ಜಗತ್ತನ್ನೇ ಹೇಗೆ ಗೆಲ್ಲಬಹುದು? ಹೌದು, ಪ್ರಾಚೀನ ಭಾರತೀಯ ಪರಿಕಲ್ಪನೆಗಳಾದ ಬೌದ್ಧ ಧರ್ಮ, ಹಿಂದೂ ಧರ್ಮ, ಕಲೆ ಹಾಗೂ ತತ್ವಶಾಸ್ತ್ರಗಳು ಕೇವಲ ನಮ್ಮ ಭೌಗೋಳಿಕ ಗಡಿಗೆ ಸೀಮಿತವಾಗದೆ ಇಡೀ ಏಷ್ಯಾದಾದ್ಯಂತ ಎಷ್ಟು ಅದ್ಭುತವಾಗಿ ಮತ್ತು ಶಾಂತಿಯುತವಾಗಿ ಹರಡಿದವು ಎನ್ನುವುದರ ಆ ರೋಚಕ ಐತಿಹಾಸಿಕ ಪಯಣವನ್ನ ನಾವಿಂದು ಅನ್ವೇಷಣೆ ಮಾಡೋಣ ಬನ್ನಿ. ಇಂದಿನ ನಮ್ಮ ಈ ಪಯಣದ ಹಾದಿ ಹೀಗಿರಲಿದೆ: 1. ಭಾರತೀಯ ಸಂಸ್ಕೃತಿಯ ಜಾಗತಿಕ ವಿಸ್ತರಣೆ. 2. ಅಫ್ಘಾನಿಸ್ತಾನದಲ್ಲಿನ ಹೆಜ್ಜೆಗುರುತುಗಳು. 3. ಟಿಬೆಟ್ ಮತ್ತು ಮಂಗೋಲಿಯಾ ಮೇಲಿನ ಪ್ರಭಾವ. 4. ಪೂರ್ವದತ್ತ ಪಯಣ ಅಂದರೆ ಚೀನಾದಿಂದ ಜಪಾನ್ವರೆಗೆ. 5. ಆಗ್ನೇಯ ಏಷ್ಯಾದ ವಾಸ್ತುಶಿಲ್ಪದ ವಿಸ್ಮಯಗಳು. ಹಾಗೂ ಕೊನೆಯದಾಗಿ 6. ಜಾಗತಿಕ ಶಾಂತಿ ಮತ್ತು ಪರಂಪರೆ. ಭಾರತೀಯ ಉಪಖಂಡದಿಂದ ಹೊರಹೊಮ್ಮಿದ ಈ ಅದ್ಭುತ ವಿಚಾರಗಳು ವಿಭಿನ್ನ ಪ್ರದೇಶಗಳಿಗೆ ಹೇಗೆ ತಲುಪಿದ್ವು ಅನ್ನೋದನ್ನು ನಾವೀಗ ನೋಡೋಣ. ಭಾಗ 1: ಭಾರತೀಯ ಸಂಸ್ಕೃತಿಯ ಜಾಗತಿಕ ವಿಸ್ತರಣೆ. ಪ್ರಾಚೀನ ಕಾಲದ ವ್ಯಾಪಾರ ಮಾರ್ಗಗಳು ಬರೀ ರೇಷ್ಮೆ ಅಥವಾ ಸಾಂಬಾರ ಪದಾರ್ಥಗಳನ್ನು ಮಾತ್ರ ಹೊತ್ತೊಯ್ಯಲಿಲ್ಲ. ಅವುಗಳ ಜೊತೆಗೆ ಭಾಷೆ, ಸಾಹಿತ್ಯ ಮತ್ತು ಗಹನವಾದ ತತ್ವಶಾಸ್ತ್ರಗಳು ಕೂಡ ಗಡಿಗಳಾಚೆಗೆ ಅತ್ಯಂತ ಸಹಜವಾಗಿ ಹರಿದು ಹೋದವು. ಇದು ಮನುಕುಲದ ಇತಿಹಾಸದಲ್ಲೇ ಒಂದು ಅತಿ ದೊಡ್ಡ ಬೌದ್ಧಿಕ ವಿನಿಮಯಕ್ಕೆ ನಾಂದಿ ಹಾಡಿತು. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಚಕ್ರವರ್ತಿ ಅಶೋಕನಿಂದ ಆರಂಭವಾದ ಬೌದ್ಧ ಧರ್ಮದ ಪ್ರಚಾರ ಕೇವಲ ಒಂದು ಸಣ್ಣ ಕಿಡಿಯಾಗಿತ್ತು. ಆದರೆ ನೋಡಿ, ಅದೇ ಕಿಡಿ ಕ್ರಿಸ್ತಶಕ 5 ಮತ್ತು 6ನೇ ಶತಮಾನದ ಹೊತ್ತಿಗೆ ಬಾಮಿಯನ್ ಬುದ್ಧ ಮೂರ್ತಿಗಳ ನಿರ್ಮಾಣಕ್ಕೆ ಕಾರಣವಾಯಿತು. 7ನೇ ಶತಮಾನದಲ್ಲಿ ಟಿಬೆಟ್ ಪ್ರವೇಶಿಸಿತು. 8-9ನೇ ಶತಮಾನದಲ್ಲಿ ಬೋರೋಬುದೂರ್ ದೇವಾಲಯದ ನಿರ್ಮಾಣಕ್ಕೆ ದಾರಿಯಾಯಿತು. ಹಾಗೆ ಮುಂದುವರೆದು 12ನೇ ಶತಮಾನದ ಅಂಕೋರ್ ವಾಟ್ ನಿರ್ಮಾಣದವರೆಗೂ ವಿಸ್ತರಿಸಿತು. ಸುಮಾರು 15 ಶತಮಾನಗಳ ಕಾಲ ನಡೆದ ಈ ನಿರಂತರ ಪ್ರಕ್ರಿಯೆ ಇದೆಯಲ್ಲ, ಅದು ನಿಜಕ್ಕೂ ಬೃಹತ್ತಾದದ್ದು. ಈ ಬದಲಾವಣೆಗಳು ರಾತ್ರೋರಾತ್ರಿಯಾದ್ದಲ್ಲ, ಅನೇಕ ತಲೆಮಾರುಗಳ ಕಾಲ ಅತ್ಯಂತ ತಾಳ್ಮೆಯಿಂದ ನಡೆದಿದೆ. ಸರಿ, ಇದರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿದುಕೊಳ್ಳೋಣ. ಈ ಇಡೀ ವಿಸ್ತರಣೆಯ ಅತ್ಯಂತ ವಿಶಿಷ್ಟವಾದ ಅಂಶ ಏನಪ್ಪಾ ಅಂತಂದ್ರೆ, ಇದು ಯಾವುದೇ ಸೈನ್ಯ, ಆಕ್ರಮಣ ಅಥವಾ ಬಲವಂತದಿಂದ ನಡೆಯಲೇ ಇಲ್ಲ. ಇದೊಂದು ಸಂಪೂರ್ಣವಾಗಿ ಸಹಜವಾದ ಒಗ್ಗೂಡುವಿಕೆ ಅಂತಾನೆ ಹೇಳಬಹುದು. ಧರ್ಮ, ಕಲೆ ಮತ್ತು ವಾಸ್ತುಶಿಲ್ಪಗಳನ್ನ ಕೇವಲ ಶಾಂತಿಯುತ ಮಾರ್ಗಗಳ ಮೂಲಕ, ವಿಚಾರಗಳ ವಿನಿಮಯದ ಮೂಲಕ ಪರಸ್ಪರ ಹಂಚಿಕೊಡಲಾಯಿತು. ಅಲ್ಲಿನ ಆತಿಥೇಯ ಸಂಸ್ಕೃತಿಗಳು ಈ ಹೊಸ ವಿಚಾರಗಳನ್ನು ಅಷ್ಟೇ ಪ್ರೀತಿಯಿಂದ ಬರಮಾಡಿಕೊಂಡವು. ಭಾಗ 2: ಅಫ್ಘಾನಿಸ್ತಾನದಲ್ಲಿನ ಹೆಜ್ಜೆಗುರುತುಗಳು. ನಮ್ಮ ಪ್ರಯಾಣವನ್ನ ಈಗ ಪಶ್ಚಿಮದತ್ತ ಅಂದರೆ ಅಫ್ಘಾನಿಸ್ತಾನದ ಕಡೆಗೆ ತಿರುಗಿಸೋಣ. ಅದರಲ್ಲೂ ವಿಶೇಷವಾಗಿ ಅಲ್ಲಿನ ಬಾಮಿಯನ್ ಕಣಿವೆ ಇದೆಯಲ್ಲ, ಅದು ಪ್ರಾಚೀನ ರೇಷ್ಮೆ ಮಾರ್ಗದ ಪ್ರಮುಖ ಕೇಂದ್ರವಾಗಿತ್ತು. ಇದು ಕೇವಲ ವ್ಯಾಪಾರಿಗಳ ಮಾರ್ಗವಾಗಿರದೆ ಭಾರತ, ಚೀನಾ ಮತ್ತು ಮಧ್ಯ ಏಷ್ಯಾವನ್ನು ಬೆಸೆಯುವ ಬಹುಮುಖ್ಯ ಸಾಂಸ್ಕೃತಿಕ ಕೊಂಡಿಯಾಗಿತ್ತು. 55. ಹೌದು, ಇದು ಕೇವಲ ಒಂದು ನಂಬರ್ ಅಷ್ಟೇ ಅಲ್ಲ. ಅಫ್ಘಾನಿಸ್ತಾನದ ಬಾಮಿಯನ್ನಲ್ಲಿ ಕಲ್ಲಿನ ಬಂಡೆಯನ್ನೇ ಕೊರೆದು ನಿರ್ಮಿಸಲಾಗಿದ್ದ ವಿಶ್ವಪ್ರಸಿದ್ಧ ಬೃಹತ್ ಬುದ್ಧ ಮೂರ್ತಿಗಳಲ್ಲಿ ಒಂದು ಬರೋಬ್ಬರಿ 55 ಮೀಟರ್ ಎತ್ತರವಿತ್ತು. ಅಂದ್ರೆ ಒಮ್ಮೆ ಊಹಿಸಿಕೊಳ್ಳಿ, ಇಂದಿನ 18 ಮಹಡಿಗಳ ಆಧುನಿಕ ಕಟ್ಟಡದಷ್ಟು ಎತ್ತರ. ಮತ್ತೊಂದು ಮೂರ್ತಿ 38 ಮೀಟರ್ ಎತ್ತರವಿತ್ತು. ಆ ಪ್ರಾಚೀನ ಕಾಲದ ತಂತ್ರಜ್ಞಾನವನ್ನೇ ಬಳಸಿ ಬೆಟ್ಟದ ಬದಿಯಲ್ಲಿ ಇಷ್ಟು ಬೃಹದಾಕಾರದ ಮೂರ್ತಿಯನ್ನು ಕೆತ್ತಿದ್ದು ಗಾಂಧಾರ ಕಲಾಶೈಲಿಯ ಸಾಟಿಯಿಲ್ಲದ ಸಾಧನೆಗೆ ಒಂದು ಭವ್ಯ ಉದಾಹರಣೆ ಆಗಿದೆ ಅಲ್ವಾ? ಈ ಬಾಮಿಯನ್ ಪ್ರದೇಶ ಪ್ರಾಚೀನ ಜಾಗತೀಕರಣದ ಅತ್ಯುತ್ತಮ ಉದಾಹರಣೆಯಾಗಿತ್ತು. ರೇಷ್ಮೆ ಮಾರ್ಗದ ವ್ಯಾಪಾರ ಜಾಲದ ಕೇಂದ್ರವಾಗಿದ್ದ ಇಲ್ಲಿ ನಾನಾ ದೇಶಗಳ ಜನ ಸೇರ್ತಿದ್ರು. ಪ್ರಸಿದ್ಧ ಚೀನಿ ಯಾತ್ರಿಕರಾದ ಫಹಿಯಾನ್ ಮತ್ತು ಹ್ಯೂಯೆನ್ ತ್ಸಾಂಗ್ ಸಾವಿರಾರು ಮೈಲುಗಳ ಕಠಿಣ ಪ್ರಯಾಣ ಮಾಡಿ ಇಲ್ಲಿಗೆ ಭೇಟಿ ನೀಡಿದ್ರು. 2001ರಲ್ಲಿ ಈ ಬೃಹತ್ ಮೂರ್ತಿಗಳು ದುರದೃಷ್ಟವಶ ಧ್ವಂಸಗೊಂಡರೂ ಕೂಡ ಬೌದ್ಧ ಸಂಸ್ಕೃತಿಯ ಜಾಗತಿಕ ಚಿಹ್ನೆಗಳಾಗಿ ಅವುಗಳ ಪ್ರಾಮುಖ್ಯತೆ ಇವತ್ತಿಗೂ ಅಳಿಸಿಲ್ಲ. ಅದಕ್ಕಾಗಿಯೇ ಯುನೆಸ್ಕೋ ಈ ಪ್ರದೇಶವನ್ನ ವಿಶ್ವ ಪಾರಂಪರಿಕ ತಾಣವೆಂದು ಗುರುತಿಸಿ ಆ ಐತಿಹಾಸಿಕ ವಿನಿಮಯವನ್ನ ಗೌರವಿಸುತ್ತಿದೆ. ಭಾಗ 3: ಟಿಬೆಟ್ ಮತ್ತು ಮಂಗೋಲಿಯಾ ಮೇಲಿನ ಪ್ರಭಾವ. ಈಗ ಉತ್ತರದ ಹಿಮಚ್ಛಾದಿತ ಪರ್ವತಗಳ ಕಡೆಗೆ ಸ್ವಲ್ಪ ಚಲಿಸೋಣ. 7ನೇ ಶತಮಾನದಲ್ಲಿ ರಾಜ ಸ್ಟ್ರಾಂಗ್ಟ್ಸೆನ್ ಗ್ಯಾಂಪೋ ಅವರ ಕಾಲದಲ್ಲಿ ಈ ಅದ್ಭುತ ವಿಚಾರಗಳು ಕಠಿಣ ಹಿಮಾಲಯವನ್ನ ದಾಟಿ ಟಿಬೆಟ್ಗೆ ಹೇಗೆ ತಲುಪಿದುವೋ ಮತ್ತು ಅಲ್ಲಿಂದ ಮಂಗೋಲಿಯಾಗೆ ಹೇಗೆ ವಿಸ್ತರಿಸಿದುವೋ ಅನ್ನೋದು ನಿಜಕ್ಕೂ ತುಂಬಾನೇ ರೋಮಾಂಚಕಾರಿ. ಆಗಿನ ಕಾಲದ ಭಾರತೀಯ ಬೌದ್ಧ ಪಂಡಿತರಾದ ಪದ್ಮಸಂಭವ ಮತ್ತು ಅತೀಶ ಅವರು ಹಿಮಾಲಯದ ದುರ್ಗಮ ಹಾದಿಗಳನ್ನು ಕ್ರಮಿಸಿ ಟಿಬೆಟ್ ತಲುಪಿದ್ರು. ಅಲ್ಲಿ ಅವರು ವಜ್ರಯಾನ ಬೌದ್ಧ ಧರ್ಮದ ಭದ್ರ ಬುನಾದಿಯನ್ನೇ ಹಾಕಿದ್ರು. ಅಷ್ಟೇ ಅಲ್ಲ, ಬೃಹತ್ ಸಂಸ್ಕೃತ ಗ್ರಂಥಗಳು ಅತ್ಯಂತ ಶ್ರದ್ಧೆಯಿಂದ ಟಿಬೆಟಿಯನ್ ಭಾಷೆಗೆ ಅನುವಾದಗೊಂಡವು. ಪ್ರಾಚೀನ ಭಾರತದ ಹೆಮ್ಮೆಯ ನಾಳಂದ ಮತ್ತು ವಿಕ್ರಮಶೀಲ ವಿಶ್ವವಿದ್ಯಾಲಯಗಳ ಶೈಕ್ಷಣಿಕ ವಿಧಾನಗಳು ಟಿಬೆಟ್ನ ಶಿಕ್ಷಣ ವ್ಯವಸ್ಥೆಯ ಮೇಲೆ ಅಚ್ಚಳಿಯದ ಪ್ರಭಾವ ಬೀರಿದ್ವು.
ಇದೇ ಟಿಬೇಟಿಯನ್ ಬೌದ್ಧ ಧರ್ಮವು ಮುಂದಿನ ದಿನಗಳಲ್ಲಿ ಬಲಿಷ್ಠ ಸಾಮ್ರಾಜ್ಯವನ್ನೇ ಕಟ್ಟಿದ ಕುಬ್ಲಾಯ್ ಖಾನ್ನ ಆಶ್ರಯದಲ್ಲಿ ಮಂಗೋಲಿಯಾದ ರಾಷ್ಟ್ರೀಯ ಧರ್ಮವಾಗಿ ಹೊರಹೊಮ್ಮಿದ್ದು ಇತಿಹಾಸದ ಒಂದು ವಿಸ್ಮಯಕಾರಿ ತಿರುವು ಅಂತ ಹೇಳ್ಬೋದು. ಭಾಗ 4 ಪೂರ್ವದತ್ತ ಪಯಣ ಚೀನಾದಿಂದ ಜಪಾನ್ವರೆಗೆ. ಈ ಐತಿಹಾಸಿಕ ಪಯಣವನ್ನ ಕಡಿದಾದ ರೇಷ್ಮೆ ಮಾರ್ಗದ ಮೂಲಕ ಈಗ ನಾವು ಪೂರ್ವದತ್ತ ಮುಂದುವರೆಸೋಣ. ಬೌದ್ಧ ಭಿಕ್ಷುಕರು ಮತ್ತು ಅವರೊಡನೆ ಹೊಮ್ಮಿದ ಹೊಸ ತತ್ವಗಳು ಚೀನಾ ಹಾಗೂ ಅದರ ಆಚೆಗಿನ ಪೂರ್ವದ ದೇಶಗಳಿಗೆ ಹೇಗೆ ಒಂದು ಜ್ಞಾನದ ಸೇತುವೆಯಾಗಿ ಕಾರ್ಯನಿರ್ವಹಿಸಿದವು ಅನ್ನೋದನ್ನ ಈಗ ತಿಳಿಯೋಣ. ಇದೊಂದು ರೀತಿ ಅದ್ಭುತವಾದ ಜ್ಞಾನದ ರಿಲೇ ಓಟದಂತಿತ್ತು. ಹಂತ 1ರಲ್ಲಿ ಭಾರತದಿಂದ ಕಾಲ್ನಡಿಗೆಯಲ್ಲೇ ಬಂದ ಭಿಕ್ಷುಕರು ಚೀನಾಕ್ಕೆ ಗ್ರಂಥಗಳನ್ನು ತಂದು ಸಂಸ್ಕೃತದಿಂದ ಭಾಷಾಂತರಿಸಿ ಧ್ಯಾನ ಪದ್ಧತಿಯನ್ನ ಬೆಳೆಸಿದ್ರು. ಹಂತ 2ರಲ್ಲಿ ಚೀನಾಕ್ಕೆ ಬಂದ ಈ ವಿಚಾರಗಳು ಅಲ್ಲಿಂದ ಕೊರಿಯಾಕ್ಕೆ ಪ್ರಯಾಣ ಬೆಳೆಸಿದವು. ಅಲ್ಲಿನ ರಾಜರು ಹೊಸ ಮಠಗಳನ್ನು ಸ್ಥಾಪಿಸಿ ಭಾರತೀಯ ಶೈಲಿಯ ವಾಸ್ತುಶಿಲ್ಪಕ್ಕೆ ರಾಜಾಶ್ರಯ ನೀಡಿದರು. ತದನಂತರ 3ನೇ ಹಂತದಲ್ಲಿ ಈ ಬೌದ್ಧಿಕ ಪ್ರವಾಹವು ಕೊರಿಯಾದಿಂದ ಜಪಾನ್ಗೆ ತಲುಪಿತು. ಅಲ್ಲಿ ಭಾರತೀಯ ದೇವತೆಗಳು, ಕಲೆ, ಸಂಗೀತ ಮತ್ತು ಯೋಗ ಸ್ಥಳೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿ ಬೆರೆತು ಹೋದವು. ಮತ್ತು ಇದು ಅತ್ಯಂತ ಅದ್ಭುತವಾಗಿ ವಿವರಿಸುತ್ತೆ. ಆತಿಥೇಯ ಸಂಸ್ಕೃತಿಗಳು ಈ ಹೊರಗಿನಿಂದ ಬಂದ ವಿಚಾರಗಳನ್ನ ತಮ್ಮದೇ ಆದ ಶೈಲಿಯಲ್ಲಿ ಎಷ್ಟೊಂದು ಸುಂದರವಾಗಿ ಅಳವಡಿಸಿಕೊಂಡುವು ಅನ್ನೋದನ್ನ. ಭಾರತದ ಸಂಸ್ಕೃತ ಪದ ಧ್ಯಾನವು ಚೀನಾವನ್ನು ತಲುಪಿದಾಗ ಅಲ್ಲಿನ ಭಾಷೆ ಮತ್ತು ಸಂಸ್ಕೃತಿಗೆ ಒಕ್ಕೊಂಡು ಚಾನ್ ಬೌದ್ಧ ಧರ್ಮವಾಗಿ ರೂಪಾಂತರಗೊಂಡಿತು. ಅದೇ ಧ್ಯಾನ ಆಧಾರಿತ ಪದ್ಧತಿಯು ಸಾಗರ ದಾಟಿ ಜಪಾನ್ಗೆ ತಲುಪಿದಾಗ ಅವರದೇ ಆದ ವಿಶಿಷ್ಟ ಆಚರಣೆ ಮತ್ತು ಶಿಸ್ತಿನೊಂದಿಗೆ ಬೆರೆತು ಜಗತ್ಪ್ರಸಿದ್ಧ ಜೆನ್ ಬೌದ್ಧ ಧರ್ಮವಾಗಿ ವಿಕಸನಗೊಂಡಿತು. ತತ್ವ ಒಂದೇ ಆದರೂ ಜಾಗಕ್ಕೆ ತಕ್ಕಂತೆ ಅದರ ವಿಕಾಸ ನಿಜಕ್ಕೂ ಅಚ್ಚರಿ ಮೂಡಿಸುವಂಥದ್ದೇ. ಭಾಗ 5 ಆಗ್ನೇಯ ಏಷ್ಯಾದ ವಾಸ್ತುಶಿಲ್ಪದ ವಿಸ್ಮಯಗಳು. ವಿಚಾರಗಳು ಮತ್ತು ತತ್ವಗಳ ಪಯಣವನ್ನು ನೋಡಿದ ನಂತರ ಈಗ ನಮ್ಮ ಪಯಣ ದಕ್ಷಿಣದ ಕಡೆಗೆ ಸಾಗಲಿ. ಆಗ್ನೇಯ ಏಷ್ಯಾದ ಕಾಂಬೋಡಿಯಾ ಮತ್ತು ಇಂಡೋನೇಷ್ಯಾದ ದಟ್ಟ ಕಾಡುಗಳಲ್ಲಿ ನಿರ್ಮಾಣಗೊಂಡಿರುವ ದೈತ್ಯಾಕಾರದ ಹಾಗೂ ಬೆರಗುಗೊಳಿಸುವ ವಾಸ್ತುಶಿಲ್ಪದ ವಿಸ್ಮಯಗಳನ್ನು ನಾವೀಗ ನೋಡೋಣ. ಒಂದು ಕಡೆ ಕಂಬೋಡಿಯಾದ ಭವ್ಯವಾದ ಅಂಕೋರ್ ವಾಟ್ ಇದೆ. 12ನೇ ಶತಮಾನದಲ್ಲಿ ಮೇರು ಪರ್ವತದ ವಿನ್ಯಾಸದಲ್ಲಿ ನಿರ್ಮಿಸಲಾದ ಇದು ಜಗತ್ತಿನ ಅತಿದೊಡ್ಡ ಧಾರ್ಮಿಕ ಸ್ಮಾರಕ. ಮೂಲತಃ ವಿಷ್ಣುವಿಗೆ ಸಮರ್ಪಿತವಾದ ಹಿಂದೂ ದೇವಾಲಯವಾಗಿ ನಿರ್ಮಾಣಗೊಂಡ್ರೂ ನಂತರ ಇದು ಬೌದ್ಧ ದೇವಾಲಯವಾಗಿ ಬದಲಾಯಿತು. ಇದರ ಉದ್ದಕ್ಕೂ ಇರುವ ರಾಮಾಯಣದ ಕೆತ್ತನೆಗಳು ಮನಮೋಹಕ. ಇನ್ನೊಂದು ಕಡೆ ಇಂಡೋನೇಷ್ಯಾದ ಬೋರೋಬುದೂರ್ ಇದೆ. ಇದು 8/9ನೇ ಶತಮಾನದಲ್ಲಿ ನಿರ್ಮಾಣವಾದ ವಿಶ್ವದ ಅತಿದೊಡ್ಡ ಬೌದ್ಧ ಸ್ತೂಪ. 2 ಪ್ರತ್ಯೇಕ ದೇಶಗಳಲ್ಲಿದ್ರೂ ಈ 2 ದೈತ್ಯ ಸ್ಮಾರಕಗಳ ಸಾಂಸ್ಕೃತಿಕ ಬೇರುಗಳು ಒಂದೇ ಮೂಲದಿಂದ ಬಂದಿರೋದು ತುಂಬಾನೇ ವಿಶೇಷವಾಗಿದೆ ಅಲ್ವಾ? ಬೋರೋಬುದೂರ್ ದೇವಾಲಯದ ಒಳಹೊಕ್ಕರೆ ಅದರ ಬೃಹತ್ ನಿರ್ಮಾಣದ ಹಿಂದಿನ ಶ್ರಮ ನಮಗೆ ಅರಿವಾಗುತ್ತೆ. 8 ಮತ್ತು 9ನೇ ಶತಮಾನದಲ್ಲಿ ಶೈಲೇಂದ್ರ ವಂಶದ ರಾಜರು ನಿರ್ಮಿಸಿದ ಈ ಕಟ್ಟಡ ವಿಶ್ವದ ಅತೀ ದೊಡ್ಡ ಬೌದ್ಧ ಸ್ತೂಪ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಮಹಾಯಾನ ಬೌದ್ಧ ಪಂಥವನ್ನು ಪ್ರತಿನಿಧಿಸುವ ಈ ಸ್ತೂಪದ ಗೋಡೆಗಳ ಮೇಲೆ ಜಾತಕ ಕಥೆಗಳನ್ನು, ಅಂದರೆ ಗೌತಮ ಬುದ್ಧನ ಹಿಂದಿನ ಜನ್ಮಗಳ ಕಥೆಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಈ ಅದ್ಭುತ ನಿರ್ಮಾಣ ಕೌಶಲ್ಯಕ್ಕಾಗಿಯೇ ಯುನೆಸ್ಕೋ ಇದನ್ನು ವಿಶ್ವ ಪಾರಂಪರಿಕ ತಾಣವೆಂದು ಘೋಷಿಸಿದೆ. ಇದು ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಪ್ರಭಾವದ ಅತ್ಯುನ್ನತ ಶಿಖರ ಅಂತಾನೆ ಹೇಳ್ಬೋದು. ಭಾಗ 6 ಜಾಗತಿಕ ಶಾಂತಿ ಮತ್ತು ಪರಂಪರೆ. ಈಗ ನಮ್ಮ ಈ ಸುದೀರ್ಘ ಭೌಗೋಳಿಕ ಮತ್ತು ಸಾಂಸ್ಕೃತಿಕ ಪಯಣದ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದ್ದೇವೆ. ಈ ಬೃಹತ್ ಜಾಗತಿಕ ವಿಸ್ತರಣೆ ಮಾನವ ಕುಲಕ್ಕೆ ಬಿಟ್ಟು ಹೋದ ಶಾಶ್ವತ ಮೌಲ್ಯಗಳು ಯಾವುವು ಅನ್ನೋದನ್ನ ನಾವೀಗ ಒಟ್ಟಾಗಿ ಕ್ರೋಢೀಕರಿಸೋಣ. ಈ ಅಸಾಧಾರಣ ಸಾಂಸ್ಕೃತಿಕ ವಿಸ್ತರಣೆಯ ನಿಜವಾದ ಯಶಸ್ಸು ಅಡಗಿರೋದೇ ಅದರ ಶಾಂತಿಯುತ ಸ್ವರೂಪದಲ್ಲಿ. ಗಡಿಗಳನ್ನು ವಿಸ್ತರಿಸಲು ಕತ್ತಿ ಹಿಡಿದ ಸಾಮ್ರಾಜ್ಯಗಳು ಮಣ್ಣು ಪಾಲಾದವು. ಆದರೆ ಅಹಿಂಸೆ ಮತ್ತು ಶಾಂತಿ ಸಂದೇಶವನ್ನು ಸಾರಿದ ಈ ಪರಂಪರೆ ಮಾತ್ರ ಇಂದಿಗೂ ಜೀವಂತವಾಗಿದೆ. ಇದು ಜಗತ್ತಿಗೆ ಧ್ಯಾನ ಮತ್ತು ಯೋಗ ಪದ್ಧತಿಗಳನ್ನು ಪರಿಚಯಿಸಿತು. ಅಂತಾರಾಷ್ಟ್ರೀಯ ಕಲೆ ಮತ್ತು ವಾಸ್ತುಶಿಲ್ಪದ ಮೇಲೆ ಅಳಿಯದ ಪ್ರಭಾವ ಬೀರಿತು. ಯಾವುದೇ ಬಲವಂತವಿಲ್ಲದೆ ಪ್ರೀತಿ ಮತ್ತು ಜ್ಞಾನದ ಮೂಲಕವೇ ವೈವಿಧ್ಯಮಯ ಸ್ಥಳೀಯ ಸಂಸ್ಕೃತಿಗಳೊಂದಿಗೆ ಹೇಗೆ ಯಶಸ್ವಿಯಾಗಿ ಬೆರೆಯಬಹುದು ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆಯಾಗಿದೆ. ಕೊನೆಯದಾಗಿ ಒಂದು ಪ್ರಮುಖ ಪ್ರಶ್ನೆಯನ್ನ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಬೇಕಾಗಿದೆ. ಗಡಿ, ಭಾಷೆ ಮತ್ತು ಸಂಸ್ಕೃತಿಗಳ ಭಿನ್ನತೆಗಳ ನಡುವೆಯೂ ಸಾವಿರಾರು ವರ್ಷಗಳ ಹಿಂದೆ ನಡೆದ ಈ ಶಾಂತಿಯುತ ಸಮ್ಮಿಲನವು ಇಂದಿನ ಆಧುನಿಕ ಜಗತ್ತಿನ ಸಾಂಸ್ಕೃತಿಕ ಸಾಮರಸ್ಯಕ್ಕೆ ಹೇಗೆ ಸ್ಫೂರ್ತಿಯಾಗಬಲ್ಲದು? ಹೌದು, ಸಂಘರ್ಷಗಳಿಂದ ತುಂಬಿರುವ ಈ ಕಾಲಘಟ್ಟದಲ್ಲಿ ಈ ಪ್ರಾಚೀನ ಒಗ್ಗೂಡುವಿಕೆಯ ವಿಚಾರವು ನಮ್ಮೆಲ್ಲರ ಜಂಟಿ ಪರಂಪರೆಯಾಗಿದ್ದು, ನಾವು ಪರಸ್ಪರ ಗೌರವದಿಂದ ಒಟ್ಟಾಗಿ ಬದುಕುವುದು ಹೇಗೆ ಅನ್ನೋದನ್ನ ನೆನಪಿಸ್ತಲೇ ಇರ್ತದೆ. ಜ್ಞಾನವನ್ನ ಅನ್ವೇಷಿಸುವ ಈ ನಮ್ಮ ಒಟ್ಟಾರೆ ಪ್ರಯಾಣ ಸದಾ ಹೀಗೇ ಮುಂದುವರಿಯಲಿ.